ಮುಡಾ ವಿಚಾರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಎನ್ನುವಂತಹ ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಈ ಮಿತ್ರ ಪಕ್ಷಗಳು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇವೆ. ಆದರೆ ಈ ಪ್ರತಿಭಟನೆ ನಡೆಸ್ತಾ ಇರುವಂತಹ ಮಿತ್ರ ಪಕ್ಷಗಳೇನಿದ್ದಾವೆ, ವಿರೋಧ ಪಕ್ಷಗಳು ಬಿಜೆಪಿ ಹಾಗೆ ಜೆಡಿಎಸ್, ಈ ಪಕ್ಷದ ನಾಯಕರಿಗೆ ನಿಜಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎನ್ನುವಂತಹ ಆಗ್ರಹ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ನೈತಿಕತೆ ಇದೆಯಾ ರಾಜೀನಾಮೆಯನ್ನ ಕೇಳೋಕೆ ಸಿದ್ದರಾಮಯ್ಯನವರಿಗೆ ಎನ್ನುವಂಥದ್ದೇ ಇದೀಗ ಪ್ರಶ್ನೆ. ಕಾನೂನಾತ್ಮಕವಾಗಿ ಏನೋ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ ನಿಜ, ಆದ್ರೆ ನೈತಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ನಿಜಕ್ಕೂ ರಾಜೀನಾಮೆ ಕೊಡಬೇಕಾ ಸಿಎಂ ಸ್ಥಾನಕ್ಕೆ ಎನ್ನುವಂತಹ ವಿಚಾರಕ್ಕೆ ಬಂದ್ರೆ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಕೇಂದ್ರ ಸಚಿವರು ಆಗಿದ್ದಾರೆ ಕುಮಾರಸ್ವಾಮಿ ಅವರು ಬಿಜೆಪಿ ಅಂದ್ರೆ ತನ್ನ ಮಿತ್ರ ಪಕ್ಷ ಏನು ಆಗ್ರಹವನ್ನ ಮಾಡ್ತಾ ಇದೆ ತೀವ್ರವಾಗಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟನ್ನ ಹಿಡಿದು ಕೂತಿದೆ, ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರ ರಾಜೀನಾಮೆಯನ್ನ ಕೇಳೋದಿಲ್ಲ, ಈ ಹಿಂದೆನೂ ಕೇಳಿಲ್ಲ, ಈಗಲೂ ಕೂಡ ಕೇಳ್ತಾ ಇಲ್ಲ. ಆದ್ರೆ ಕಾನೂನಾತ್ಮಕವಾಗಿ ಯಾವ ತಪ್ಪಿಗೆ ಏನು ಶಿಕ್ಷೆ ಆಗ್ಬೇಕು ಅದು ಹಾಗೆ ಆಗುತ್ತೆ ಎನ್ನುವಂತಹ ಜಾಣತನದ ಮಾತನ್ನ ಹೇಳುವ ಮೂಲಕ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಸಲಿಗೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಆಕ್ಚುಯಲ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಮೈಸೂರು ಪಾದಯಾತ್ರೆಗೆ ನಾನು ಹೋಗಿದ್ದೆ, ಪಾದಯಾತ್ರೆಯಲ್ಲಿ ನಾನು ಜನರನ್ನ ಜಾಗೃತರನ್ನಾಗಿ ಮಾಡುವಂತಹ ಕೆಲಸವನ್ನ ಮಾಡಿದ್ದೇನೆ, ಬಿಜೆಪಿ ನಾಯಕರ ಜೊತೆ ಹೆಜ್ಜೆ ಹಾಕಿದ್ದೇನೆ, ಆದ್ರೆ ನಾನು ಸಿದ್ದರಾಮಯ್ಯರವರ ರಾಜೀನಾಮೆಗೆ ಒತ್ತಾಯ ಮಾಡಿಲ್ಲ, ಇರುವ ಪರಿಸ್ಥಿತಿಯನ್ನ ಜನರಿಗೆ ಹೇಳಿದ್ದೇನೆ, ದೇಶದ ಕಾನೂನಿನಲ್ಲಿ ರಕ್ಷಣೆ ಕೊಡಲು ಸಂವಿಧಾನದಲ್ಲಿ ಅವಕಾಶ ಇದೆ, ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಏನು ತೀರ್ಪು ಬೇಕು ಅದು ನ್ಯಾಯಾಲಯ ಕೊಡುತ್ತೆ, ಕಾನೂನಿನ ಒಳಗೆ ಇದ್ದರೆ ಏನು ಬೇಕಾದ್ರೂ ಆಗಬಹುದು ಎನ್ನುವಂತಹ ಜಾಣತನದ ನಡೆಯನ್ನ ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿಯವರು ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಬಿಜೆಪಿ ಹಾಗೆ ಜೆಡಿಎಸ್ ಜಾತ್ಯತೀತ ಜನತಾದಳ ಏನಿದೆ ಕರ್ನಾಟಕದಲ್ಲಿ ಎರಡೂ ಕೂಡ ವಿಪಕ್ಷಗಳಾಗಿದ್ದಾವೆ, ಅದಕ್ಕಿಂತ ಮಿಗಿಲಾಗಿ ಎರಡೂ ಕೂಡ ಮಿತ್ರ ಪಕ್ಷಗಳು ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾವೆ ಕರ್ನಾಟಕದಲ್ಲಿ. ಹೀಗಿರುವಾಗ ಎರಡೂ ಪಕ್ಷದ ನಡೆಯಾಗ್ಲಿ ಎರಡೂ ಪಕ್ಷದ ನುಡಿಯಾಗ್ಲಿ ಮ್ಯಾಚ್ ಆಗ್ಬೇಕು, ಇಲ್ಲದೆ ಹೋದ್ರೆ ಅಲ್ಲಿ ಏನ್ ಅರ್ಥ ಆಗುತ್ತೆ, ಅಲ್ಲಿ ಮೈತ್ರಿಯಲ್ಲಿ ಏನೋ ಬಿರುಕು ಕಾಣಿಸ್ಕೊಂಡಿದೆ, ಅಥವಾ ಇಬ್ಬರಲ್ಲಿ ಯಾರದೋ ಒಂದು ಹುಳುಕಿದೆ, ಅಥವಾ ಯಾವುದೋ ಒಂದು ಭಯ ಇದೆ, ಯಾವುದೋ ಒಂದು ಅಳುಕಿದೆ ಎನ್ನುವಂಥದ್ದನ್ನೇ ನಾವು ಗ್ರಹಿಸ್ಕೋಬೇಕಾಗತ್ತೆ. ಇನ್ನು ಕುಮಾರಸ್ವಾಮಿ ಅವರು ಏನು ಸೇಫ್ ಗೇಮ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾನಂತರೂ ಆಗ್ರಹ ಮಾಡಲ್ಲ, ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅವ್ರು ಮಾಡ್ಲಿ ಎನ್ನುವಂತಹ ಸೇಫ್ ಗೇಮ್ ಅನ್ನ ಆಡ್ತಾ ಇರುವಂತಹ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ, ಕುಮಾರಸ್ವಾಮಿ ಅವರ ಮೇಲೆ 3 ಗಂಭೀರ ಆರೋಪಗಳಿವೆ, 3 ಕೂಡ ಭ್ರಷ್ಟಾಚಾರ ಕುರಿತಾದಂತಹ ಗಂಭೀರ ಆರೋಪಗಳು. ಮೊದಲನೇದಾಗಿ 2007ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು, ಆ ವೇಳೆ ನಡೆದಂತಹ 550 ಎಕರೆ ಸಂಡೂರಿನಲ್ಲಿ ಅಕ್ರಮವಾಗಿ ಬೋಗಸ್ ಕಂಪನಿಗೆ ಗಣಿ ಗುತ್ತಿಗೆಯನ್ನ ಕೊಟ್ಟಿದ್ದಂತಹ ಆರೋಪ, ಅದು ಕೂಡ ಕುಮಾರಸ್ವಾಮಿಯವರ ಮೇಲಿದೆ. ಈ ಕೇಸ್ ಬಗ್ಗೆ ಲೋಕಾಯುಕ್ತ ತನಿಖೆ ಕೂಡ ಪೂರ್ಣಗೊಂಡು ಅಂತಿಮ ಆರೋಪ ಪಟ್ಟಿ ಕೂಡ ಸಿದ್ಧವಾಗಿದೆ, ಅದರಲ್ಲಿ ಕುಮಾರಸ್ವಾಮಿಯವರು ಪ್ರಮುಖ ಆರೋಪಿ ಕೂಡ ಆಗಿದ್ದಾರೆ. ಇನ್ನು 2ನೇ ಪ್ರಕರಣ ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಮತ್ತು ಕುಟುಂಬದವರು ಮಾಡಿಕೊಂಡಿರುವಂತಹ ಅಕ್ರಮ ಭೂ ಒತ್ತುವರಿ. ಕೇತಗಾನಹಳ್ಳಿಯಲ್ಲಿ ಇದು ದಲಿತರಿಗೆ ಸೇರಿದಂತಹ ಜಮೀನಾಗಿತ್ತು, ಆ ಜಮೀನನ್ನ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿಯ ಮೆಂಬರ್ಸು ತಮ್ಮ ಹೆಸರಿಗೆ ಮಾಡಿಕೊಂಡ್ರು, ಅದು ಅಕ್ರಮವಾಗಿ. ಇನ್ನು ಈ ಕುರಿತಾಗಿ ಲೋಕಾಯುಕ್ತ ತನಿಖೆ ಕೂಡ ಪೂರ್ಣಗೊಂಡಿದೆ. ಇನ್ನು ಈ ಗೋಮಾಳ ಜಮೀನನ್ನ ತೆರವು ಮಾಡ್ತೀವಿ, ಏನು ಕುಮಾರಸ್ವಾಮಿ ಮತ್ತೆ ಅವರ ಫ್ಯಾಮಿಲಿ ಸದಸ್ಯರ ಹೆಸರಿನಲ್ಲಿ ಏನಿದೆ ಈ ಜಮೀನನ್ನ ನಾವು ತೆರವು ಮಾಡ್ಕೊಳ್ತೇವೆ, ಸರ್ಕಾರದ ವಶ ಮಾಡ್ಕೊಳ್ತೇವೆ ಎನ್ನುವಂತಹ ಮಾತನ್ನು ಆಗಿನ ಬೊಮ್ಮಾಯಿ ಸರ್ಕಾರ ಹೇಳಿತ್ತು. ಆದ್ರೆ ಈವರೆಗೂ ಕೂಡ ಗೋಮಾಳ ಜಮೀನನ್ನ ಕುರಿತಾಗಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ಕೂಡ ಇದೀಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇನ್ನು 3ನೇದಾಗಿ ಬೆಂಗಳೂರಿನ ಗಂಗಾನಗರದಲ್ಲಿರುವಂತಹ 1 ಎಕರೆ 11 ಗುಂಟೆ ಜಮೀನು, ಈ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಕೊಂಡು ಆ ಮುಖಾಂತರ ಈ ಜಮೀನನ್ನ ತಮ್ಮ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿಯ ಹೆಸರಿಗೆ ಅಕ್ರಮವಾಗಿ GPA ಮಾಡಿಸಿಕೊಂಡಂತಹ ಕುರಿತಾಗಿಯೂ ಕೂಡ ಕುಮಾರಸ್ವಾಮಿಯವರ ಹೆಸರು ಕೇಳಿ ಬಂದಿದೆ, ಅದರಲ್ಲಿ ಕೂಡ ಕುಮಾರಸ್ವಾಮಿಯವರು ಆರೋಪಿಯಾಗಿದ್ದಾರೆ. ಇನ್ನು ಕುಮಾರಸ್ವಾಮಿಯವರ ವಿರುದ್ಧ ಈ 3 ಪ್ರಕರಣಗಳು ದಾಖಲಾಗಿದ್ದು ಯಾವಾಗ 2018ಕ್ಕೂ ಮೊದಲು, ಅಂದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೂ ಮೊದಲು ಈ ಕುಮಾರಸ್ವಾಮಿಯವರ ಮೇಲೆ ಈ 3 ಪ್ರಕರಣಗಳು ಇದ್ವು, ಈ 3 ಆರೋಪಗಳು ಇದ್ವು. ಈ 3 ಪ್ರಕರಣಗಳಲ್ಲೂ ಕುಮಾರಸ್ವಾಮಿಯವರ ವಿರುದ್ಧ ಇರೋದು ಗಂಭೀರ ಆರೋಪಗಳು.
ಈ ಕೇಸ್ಗಳಿದ್ರೂ ಕೂಡ ಕುಮಾರಸ್ವಾಮಿಯವರು 2018ರಲ್ಲಿ ಮತ್ತೆ 2ನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇನ್ನು ಈ 3 ಪ್ರಕರಣದಲ್ಲೂ ಕುಮಾರಸ್ವಾಮಿ ಅಕ್ರಮ ಎಸಗಿದ್ದಾರೆ ಎನ್ನುವಂತಹದಕ್ಕೆ ತನಿಖಾಧಿಕಾರಿಗಳೇ ಸಾಕಷ್ಟು ಪುರಾವೆಗಳನ್ನು ಕೊಟ್ಟರು ಕೂಡ ಕುಮಾರಸ್ವಾಮಿಯವರು ಇದೀಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕ್ಯಾಬಿನೆಟ್ ದರ್ಜೆಯ ಹುದ್ದೆ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ. ಇನ್ನು ಇದೇ 2018ರಲ್ಲಿ ಅಂದರೆ ಕುಮಾರಸ್ವಾಮಿಯವರು CM ಆಗಿದ್ದಂತಹ ವೇಳೆಯಲ್ಲಿ ಬೆಂಗಳೂರಿನ ಹಲಗದೇವನಹಳ್ಳಿಯಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿರುವಂತಹ ಕುರಿತಾಗಿಯೂ ಕೂಡ ಲೋಕಾಯುಕ್ತ ತನಿಖೆಯನ್ನು ಕೂಡ ನಡೆಸಿತ್ತು. ಈ ಕುರಿತಾಗಿ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಪೊಲೀಸರು ಈ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಆದ್ರೆ ಲೋಕಾಯುಕ್ತ ಕೊಟ್ಟಂತಹ ಈ ಕ್ಲೀನ್ ಚಿಟ್ ಅನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕಾರ ಮಾಡಿತ್ತು. ಕುಮಾರಸ್ವಾಮಿ ಅವರು ಏನು ರಾಜೀನಾಮೆ ಕೊಡ್ತಾರೆ 2019 ಜುಲೈ 23ನೇ ತಾರೀಕು, ಅಂದರೆ ಅದಕ್ಕಿಂತ 3 ದಿನಗಳ ಹಿಂದೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತಹ ಆ ಕ್ಲೀನ್ ಚಿಟ್ ಅನ್ನ ತಿರಸ್ಕಾರ ಮಾಡಿತು ಜುಲೈ 20ನೇ ತಾರೀಕು. ಇನ್ನು ಇದಾದ ಬಳಿಕ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಅದು ನೈತಿಕ ನೆಲೆಗಟ್ಟಿನಲ್ಲಿ ಅಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ನಡೆದಂತಹ ಆಪರೇಷನ್ ಕಮಲ ಏನಿತ್ತು ಅದಕ್ಕೆ ಈ ಮೈತ್ರಿ ಸರ್ಕಾರ ಪತನವಾಗುತ್ತೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ರು. ಸೊ ಅಲ್ಲಿಗೆ ಕುಮಾರಸ್ವಾಮಿ ಅವರು ತಾವು CM ಆಗಿದ್ದಂತಹ ಅವಧಿಯಲ್ಲೇ ಈ ಹಲಗದೇವನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಆ ಕುರಿತಾದಂತಹ ಆರೋಪ ಕೂಡ ಕುಮಾರಸ್ವಾಮಿ ಅವರ ಮೇಲಿತ್ತು. ನೈತಿಕ ರಾಜಕಾರಣದ ನೆಲೆಯಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಈ ಎಲ್ಲ ಆರೋಪಗಳು ಏನು ಹೊತ್ತಿದ್ರು 2018ರಲ್ಲಿ ಮತ್ತೆ 2ನೇ ಬಾರಿಗೆ CM ಆಗಲೇಬಾರ್ದಾಗಿತ್ತು. ಅಷ್ಟೇ ಅಲ್ಲ, ಈ 3 ಪ್ರಕರಣದಲ್ಲಿ ಕುಮಾರಸ್ವಾಮಿ ಇನ್ನೂ ಆರೋಪಿಯಾಗಿದ್ದಾರೆ. ಆ ಕುರಿತಾದ ತನಿಖೆ ಇನ್ನೂ ನಡೀತಾ ಇದೆ. ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಬಲವಾದ ಸಾಕ್ಷಿ ಇದೆ. ನೈತಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಂಪುಟದಲ್ಲಿ ಹೇಗೆ ಸ್ಥಾನ ಸಿಕ್ತು ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇನ್ನು ಪಾದಯಾತ್ರೆ ಏನು ಕೈಗೊಂಡಿದ್ರು ಮುಢಾ ವಿಚಾರವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತದಕ್ಕೆ, ಆ ಕುರಿತಾಗಿ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೆ JDSನ ಯುವ ನಾಯಕ ಅಂತಾನೆ ಕರೆಸಿಕೊಳ್ಳುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಡೆಸಲಾಗಿತ್ತು. ಇದೀಗ ಈ ಇಬ್ಬರು ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ ಈಗ ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡಿ ಎನ್ನುವಂತಹ ಅಂಶವನ್ನು ಮಾತ್ರ ಹೇಳಿದೆ. ಆದರೆ ತನಿಖೆ ಇನ್ನೂ ಶುರುನೇ ಆಗಿಲ್ಲ. ಅಷ್ಟು ಬೇಗ ಆಗಲೇ ಈ JDS ಹಾಗೆ ಬಿಜೆಪಿಯ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಯಾವ ನೆಲೆಯಲ್ಲಿ? ನೈತಿಕ ನೆಲೆಯಲ್ಲಿ. ಸಿದ್ದರಾಮಯ್ಯನವರ ವಿರುದ್ಧ ಮೇಲ್ನೋಟಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಈ ಮುಢಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣದ ಕುರಿತಾಗಿ. ಆದರೂ ಕೂಡ ಈ JDS ಹಾಗೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಯಾವ ನೆಲೆಯಲ್ಲಿ? ಅದು ನೈತಿಕ ನೆಲೆಯಲ್ಲಿ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿರುವಂತಹ ಪ್ರಮುಖರಲ್ಲಿ ವಿಜೇಂದ್ರ ಕೂಡ ಒಬ್ರು. ವಿಜೇಂದ್ರ ಅಂದ್ರೆ ರಾಜ್ಯ ಕಂಡ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಎನ್ನುವಂತಹ ಟೈಟಲ್ ಅನ್ನ ಪಡೆದುಕೊಂಡಂತಹ ಯಡಿಯೂರಪ್ಪನವರ ಮಗ. ಇದೇ ಯಡಿಯೂರಪ್ಪ 2019ರಲ್ಲಿ CM ಆಗಿದ್ದಂತಹ ಅವಧಿಯಲ್ಲಿ 3 ಹಗರಣಗಳ ಕುರಿತಾಗಿ ಅವರ ಮೇಲೆ ಆರೋಪ ಇತ್ತು. ಇನ್ನು 2020 ಸರ್ಕಾರದ ಅವಧಿಯಲ್ಲಿ ಅಂದ್ರೆ 2006ರಲ್ಲಿ ಯಡಿಯೂರಪ್ಪನವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ 434 ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಿದ್ದರ ಕುರಿತಾಗಿ ಲೋಕಾಯುಕ್ತ ತನಿಖೆಯನ್ನ ನಡೆಸಿತು. 2021 ಜನವರಿಯಲ್ಲಿ ಯಡಿಯೂರಪ್ಪಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಈ ಕ್ಲೀನ್ ಚಿಟ್ ಅನ್ನ ಅಗೇನ್ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕಾರ ಮಾಡಿತ್ತು. ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಸರಿಯಾಗಿ ಆಗಿಲ್ಲ. ಹೀಗಾಗಿ ಮತ್ತೊಮ್ಮೆ ಈ ಹಗರಣ ಕುರಿತಾಗಿ ತನಿಖೆಯಾಗಬೇಕು ಎನ್ನುವಂತಹ ಕಾರಣವನ್ನ ಕೊಟ್ಟು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜುಲೈನಲ್ಲಿ ಅಂದ್ರೆ 2021 ಜುಲೈನಲ್ಲಿ ತಿರಸ್ಕಾರ ಮಾಡಿತ್ತು ಲೋಕಾಯುಕ್ತ ಕೊಟ್ಟಂತಹ ಕ್ಲೀನ್ ಚಿಟ್ ಅನ್ನ. ಇನ್ನು ಈ ಕೋರ್ಟ್ ಏನು ತಿರಸ್ಕಾರ ಮಾಡಿತ್ತು ಈ ಕ್ಲೀನ್ ಚಿಟ್ ಅನ್ನ, ಆ ವೇಳೆ ಯಡಿಯೂರಪ್ಪನವರು ಸ್ಟಿಲ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆಗ ನೈತಿಕ ನೆಲೆಗಟ್ಟಿನಲ್ಲಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ಇನ್ನು ಬೆಂಗಳೂರಿನ ಗಂಗಾನಗರದ ವಿಚಾರಕ್ಕೆ ಬರೋದಾದ್ರೆ, ಗಂಗಾನಗರದ 1 ಎಕರೆ 11 ಗುಂಟೆ ಜಮೀನನ್ನ ಜುಗಲ್ಬಂದಿಯಲ್ಲಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಏನ್ ಸೇರ್ಕೊಂಡು ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ರು, ಈ ಪ್ರಕರಣವನ್ನ ವಜಾಗೊಳಿಸಿ ಎನ್ನುವಂತಹ ಕುರಿತಾಗಿ ಯಡಿಯೂರಪ್ಪನವರು ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಹೈಕೋರ್ಟು ಈ ರಿಟ್ ಅರ್ಜಿಯನ್ನೇ ವಜಾಗೊಳಿಸಿತು. ಅದರ ಜೊತೆಗೆ ಮೇಲ್ಮನವಿಯನ್ನು ಸಲ್ಲಿಸಿದಂತಹ ಯಡಿಯೂರಪ್ಪನವರಿಗೆ ಹೈಕೋರ್ಟ್ 25,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿತು. ಕಾರಣ ಹೈಕೋರ್ಟಿನ ಸಮಯವನ್ನು ನೀವು ವಿನಾಕಾರಣ ವ್ಯರ್ಥ ಮಾಡಿದ್ರಿ, ಹೀಗಾಗಿ ದಂಡವನ್ನು ವಿಧಿಸಿ ಅದರ ಜೊತೆಗೆ ಲೋಕಾಯುಕ್ತ ತನಿಖೆ ಏನು ನಡೀತಾ ಇತ್ತು ಈ ಗಂಗಾನಗರದ 1 ಎಕರೆ 11 ಗುಂಟೆ ಅಕ್ರಮ ಡಿನೋಟಿಫೈ ವಿಚಾರವಾಗಿ ಅದನ್ನು ಮುಂದುವರಿಸಬೇಕು ಎನ್ನುವಂತಹ ಆದೇಶವನ್ನು ಹೈಕೋರ್ಟ್ ಕೊಟ್ಟಿತ್ತು. ಇಷ್ಟಕ್ಕೆ ನಿಲ್ಲೋದಿಲ್ಲ, ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರ ಮೇಲೆ
ಭೂ ಅಕ್ರಮದ ಆರೋಪಗಳು. ನಂತರದಲ್ಲಿ 2008ರಲ್ಲಿ ಮುಖ್ಯಮಂತ್ರಿಯಾದ ಬಳಿಕ ಬೆಂಗಳೂರು ಉತ್ತರದಲ್ಲಿ 24 ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಿದ್ದರ ಕುರಿತಾಗಿ ಕರ್ನಾಟಕ ಹೈಕೋರ್ಟ್ 2021 ಮಾರ್ಚ್ನಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮರು ತನಿಖೆಗೆ ಆದೇಶವನ್ನು ಮಾಡಿತ್ತು. ಆಗಲೂ ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂತಹ ಗೋಜಿಗೆ ಹೋಗಲಿಲ್ಲ, ಅದು ನೈತಿಕ ನೆಲೆಗಟ್ಟಿನಲ್ಲಿ. ಈ 3 ಹಗರಣಗಳಲ್ಲಿ ಆಗಿನ ಸಿಎಂ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ಪೊಲೀಸರು FIR ದಾಖಲಿಸಿ ತನಿಖೆಯನ್ನ ಮಾಡಿದ್ರು. ಇನ್ನು ಹೈಕೋರ್ಟ್ ನೀಡಿದಂತಹ ಆದೇಶದ ಹೊರತಾಗಿಯೂ ಕೂಡ ಇದೇ ಯಡಿಯೂರಪ್ಪನವರು ಸಿಎಂ ಆಗಿ ಮುಂದುವರೆದಿದ್ರು, ಯಾವುದೇ ಅಂಜಿಕೆ ಅಳುಕಿಲ್ಲದೆ. ಇದು ಇಬ್ಬರು ಮಾಜಿ ಸಿಎಂಗಳ ಕಥೆ. ಆದರೆ ವಿಪಕ್ಷ ನಾಯಕನ ಕಥೆ ಮತ್ತೊಂದಿದೆ, ಅಂದರೆ ಅಶೋಕ್ ಅವರ ಕಥೆ. 2008ರಲ್ಲಿ ಯಡಿಯೂರಪ್ಪ ಸಿಎಂ ಆದ ಬಳಿಕ BDA ಸ್ವಾಧೀನಪಡಿಸಿಕೊಂಡಿದ್ದಂತಹ ಭೂಮಿಯಲ್ಲಿ 23 ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಲಾಗಿತ್ತು. ಅಂದರೆ ಈ ಡಿನೋಟಿಫೈ ಏನು ಮಾಡಲಾಗಿತ್ತು 23 ಗುಂಟೆ ಜಮೀನನ್ನು, ಆ ಜಮೀನನ್ನು ಆಗ ಗೃಹ ಮಂತ್ರಿಯಾಗಿದ್ದಂತಹ ಅಶೋಕ್ ಅವರು ಖರೀದಿ ಮಾಡಿದ್ರು ಅಕ್ರಮವಾಗಿ ಎನ್ನುವಂತಹ ಆರೋಪವನ್ನು ಕೂಡ ಹೊತ್ತಿದ್ರು. ಈ ಕುರಿತಾಗಿ ಲೋಕಾಯುಕ್ತ ತನಿಖೆ ಕೂಡ ನಡೆದಿತ್ತು. ಅದಾದ ಬಳಿಕ 2011ರಲ್ಲಿ ಅಶೋಕ್ ವಿರುದ್ಧ ಏನು ಈ ಪ್ರಕರಣ ದಾಖಲಾಗಿತ್ತು, ಈ ಕುರಿತಾಗಿ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು ಗೃಹ ಮಂತ್ರಿಯಾಗಿದ್ದಂತಹ ವೇಳೆ ಅಶೋಕ್ ಅವರಿಗೆ. ಸೊ ತಾವು ಗೃಹ ಮಂತ್ರಿ ಆಗಿದ್ದಂತಹ ವೇಳೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ರು ಕೂಡ ಇದೇ ಅಶೋಕ್ ಅವರು ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಟ್ಟಲಿಲ್ಲ, ಗೃಹ ಮಂತ್ರಿಯಾಗಿ ಅವರು ಮುಂದುವರೆದಿದ್ರು. ಆದ್ರೆ ಇದೀಗ ಸಿದ್ದರಾಮಯ್ಯನವರು ಮುಡಾದಲ್ಲಿ ಅಕ್ರಮ ಎಸಗಿದ್ದಾರೆ ಎನ್ನುವಂಥದ್ದಕ್ಕೆ ಮೇಲ್ನೋಟಕ್ಕೆ ಯಾವುದೇ ಸಾಕ್ಷ್ಯಗಳಾಗ್ಲಿ ಯಾವುದೇ ಪುರಾವೆಗಳಾಗ್ಲಿ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಏನು ಆರೋಪವನ್ನ ಮಾಡಿದ್ರು 3 ಜನ ಖಾಸಗಿ ವ್ಯಕ್ತಿಗಳು, ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯವನ್ನ ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅಂದ್ರೆ ಅವರ ಬಾಮೈದ 2004ರಲ್ಲಿ ಡಿನೋಟಿಫೈ ಆದಂತಹ ಭೂಮಿಯನ್ನ ಖರೀದಿ ಮಾಡಿ ಆ ಭೂಮಿಯನ್ನ ಅರಿಶಿನ ಕುಂಕುಮ ರೂಪದಲ್ಲಿ ತಮ್ಮ ಹೆಸರಲ್ಲಿ ಡಿನೋಟಿಫೈ ಆಗಿದ್ದಂತಹ ಜಮೀನನ್ನ ಹೊಂದಿದ್ರು. ಅದಕ್ಕೆ ಬದಲಾಗಿ ಅವರಿಗೆ ಹೈ ಮಾರ್ಕೆಟ್ ಏರಿಯಾದಲ್ಲಿ ಅವರಿಗೆ ಬದಲಿ ನಿವೇಶನವನ್ನ ಕೊಡಲಾಗಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಇದಕ್ಕೆ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡಿರಬಹುದು ಎನ್ನುವಂತಹ ಊಹೆಯ ಮೇಲೆ ಇದೀಗ ಹೈಕೋರ್ಟ್ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿರೋದು. ನ್ಯಾಯಾಧೀಶರು ಕೂಡ ಇದೇ ಆಧಾರದಲ್ಲಿ ತನಿಖೆಗೆ ಆದೇಶವನ್ನ ಕೊಟ್ಟಿರೋದು. 40 ವರ್ಷಗಳ ಕಾಲ ಸ್ವಚ್ಛ ರಾಜಕಾರಣಕ್ಕೆ ಹೆಸರಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇರುವಂತಹ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳು ಯಡಿಯೂರಪ್ಪನವರು, ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ, ಹಾಗೆ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರರವರು ಯಾವ ಆಧಾರದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ? ತಮ್ಮ ಮೇಲೆ 3-4 ಹಗರಣಗಳ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿಗಳಾದಂತಹ ಮಾಜಿ ಸಿಎಂಗಳು ಇಬ್ಬರು, ಕುಮಾರಸ್ವಾಮಿಯವರು ಹಾಗೆ ಯಡಿಯೂರಪ್ಪನವರ ಮಗ ವಿಜೇಂದ್ರ, ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಹೀಗೆ ಕೆಲವು ಪ್ರಭಾವಿ ವಿರೋಧ ಪಕ್ಷಗಳ ನಾಯಕರು ಏನಿದ್ದಾರೆ ಅವರೆಲ್ಲ ಇದೀಗ ಕ್ಲೀನ್ ಹ್ಯಾಂಡೆಡ್ ರಾಜಕಾರಣಿ ಎನ್ನುವಂತಹ ಟೈಟಲನ್ನು ಬಿರುದನ್ನು ಪಡೆದುಕೊಂಡಿರುವಂತಹ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮೇಲೆ ಬಂದಂತಹ ಆರೋಪಗಳ ಹೊರತಾಗಿಯೂ ಕೂಡ ಈ ಇಬ್ಬರು ಮಾಜಿ ಸಿಎಂಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ರು. ಹಾಗಂತ ಇದೇ ರೀತಿ ನಡೆಯನ್ನ ಸಿದ್ದರಾಮಯ್ಯನವರು ಅನುಸರಿಸಬೇಕು ಅಂತ ಅಲ್ಲ. ಆದರೆ ಮುಢಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಎನ್ನುವಂಥದ್ದಕ್ಕೆ ಮೇಲ್ನೋಟಕ್ಕಾದರೂ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ. ಸದ್ಯದ ಸನ್ನಿವೇಶದಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದರೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಅನಿವಾರ್ಯತೆ ಏನು ಎದುರಾಗೋದಿಲ್ಲ. ಸೊ ಅಲ್ಲಿಗೆ ಸಿದ್ದರಾಮಯ್ಯನವರ ಸರ್ಕಾರ ಸೇಫ್ ಆಗಿರುತ್ತೆ, ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ.